ಜೀವನದಲ್ಲಿ ಮಹಾಲಕ್ಷ್ಮಿ ದೇವಿಯನ್ನು ಒಲಿಸ್ಕೋಬೇಕು ಅಂತ ಅಂದರೆ ನಾವೇನು ಮಾಡಬೇಕು? ತಾಯಿ ಸ್ಥಿರವಾಗಿ ನೆಲೆಸಬೇಕು ಅಂತ ಅಂದರೆ ನಾವೇನು ಮಾಡಬೇಕು? ಹಣಕಾಸಿನ ಸಮಸ್ಯೆ ತುಂಬ ಬೇಗನೆ ನಿವಾರಣೆ ಆಗಬೇಕು. ನಾವು ದುಡಿದಂಥ ದುಡ್ಡು ನಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂತ ಅಂದರೆ ಏನು ಮಾಡಬೇಕು? ನಾವು ದುಡಿದಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲಬೇಕು. ನಾವು ಉಳಿತಾಯ ಮಾಡಬೇಕು. ಉಳಿತಾಯ ಮಾಡೋವಂಥ ದುಡ್ಡನ್ನು ನಾವು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಬೇಕು. ಈ ರೀತಿ ಎಲ್ಲ ಆಸೆಗಳನ್ನು ಇಟ್ಕೊಂಡು ಎಷ್ಟೆಲ್ಲ ರೀತಿಯಲ್ಲಿ ನಾವು ಲಕ್ಷ್ಮೀ ಪೂಜೆನ ಮಾಡ್ತಾ ಇರ್ತೀವಿ. ಯಾರೆಲ್ಲ ಏನೇನು ಪೂಜೆ ವ್ರತಗಳನ್ನು ಹೇಳ್ತಾರೋ, ಕಷ್ಟ ಆದರೂ ಪರವಾಗಿಲ್ಲ, ಬೆಳಗ್ಗೆ ಬೇಗ ಎದ್ಬಿಟ್ಟು ಇಷ್ಟೆಲ್ಲ ಸಿದ್ಧತೆನ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇರ್ತೀವಿ. ಆದರೂ ಕೂಡ ಕೆಲವು ಸಲ ಸಮಸ್ಯೆಗಳು ಇದ್ದ ಹಾಗೆ ಇರುತ್ತೆ, ಬಗೆಹರಿಯೋದೇ ಇಲ್ಲ. ಇದಕ್ಕೆಲ್ಲ ಏನು ಕಾರಣ? ಅದನ್ನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗೆಲ್ಲ ತುಂಬಾ ಪೂಜೆ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಹಿತಿ ಬಗ್ಗೆ ತಿಳಿಸ್ತಾ ಇಲ್ಲ. ಕೆಲವೊಂದು ತಪ್ಪುಗಳನ್ನು ನಾವು ಮಾಡೋದ್ರಿಂದ, ಈ ಕೆಲಸಗಳು ಮಾಡ್ಕೊಳ್ಳೋದ್ರಿಂದ ಆ ಮಹಾಲಕ್ಷ್ಮಿ ನಗ್ನಗ್ತಾ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಇರ್ತಾರೆ. ಆ ತಾಯಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಈ ದಿನ ಕೆಲವೊಂದು ಟಿಪ್ಸ್ಗಳನ್ನು ಹೇಳೋದ್ರ ಮೂಲಕ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬಾ ಸಣ್ಣ ಸಣ್ಣ ಟಿಪ್ಸೇ ಆದರೂ ಕೂಡ ಇದು ಫಲ ಸಿಗೋವಂಥದ್ದು. ಕೆಲವರು ಈಗಾಗಲೇ ಇದನ್ನು ತಿಳ್ಕೊಂಡು ಪಾಲಿಸ್ತಾ ಇರ್ತೀರ. ಇನ್ನು ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ, ಯಾಕಂದರೆ ಅವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ. ಬನ್ನಿ, ಇವಾಗ ಮಹಾಲಕ್ಷ್ಮಿ ದೇವಿ ನಗ್ನಗ್ತಾ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಇರಬೇಕು ಅಂತಂದರೆ, ಆ ತಾಯಿ ಆಶೀರ್ವಾದ ನಮಗೆ ಸಿಗಬೇಕು ಅಂತಂದರೆ ನಾವೇನು ತಪ್ಪುಗಳನ್ನು ಮಾಡಬಾರ್ದು ಅಂತ ಇವಾಗ ತಿಳ್ಕೊಳ್ಳೋಣ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾನೆ ಇರ್ತೀನಿ, ನಮ್ಮ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ಅಂತ. ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಡೀಪ್ ಕ್ಲೀನ್ ಮಾಡ್ತಾನೆ ಇರಬೇಕು. ಆದರೆ ನೀವು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಆ ಮನೆಯ ಈ ಎರಡೂ ಜಾಗ ಯಾವಾಗಲೂ ಕ್ಲೀನಾಗಿರಬೇಕು. ಮನೆಯ ಈ ಎರಡೂ ಜಾಗದಲ್ಲಿ ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಮಹಾಲಕ್ಷ್ಮಿ ದೇವಿ ಶಾಶ್ವತವಾಗಿ ನೆಲೆಸ್ತಾರೆ. ಮತ್ತು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಇವಾಗೆಲ್ಲ ಮನೆಗಳಲ್ಲಿ ಅಟ್ಯಾಚ್ ಬಾತ್ರೂಮ್ ಕಾಮನ್ ಆಗಿಬಿಟ್ಟಿದೆ. ಮೊದಲಾದರೆ ಬಾತ್ರೂಮ್ಗಳನ್ನ ಇಟ್ಕೊಳ್ತಾನೆ ಇರಲಿಲ್ಲ ತುಂಬ ಹಿಂದಿನ ಕಾಲದಲ್ಲಿ. ಆಮೇಲೆ ಜನ್ರೇಷನ್ ಎಲ್ಲ ಚೇಂಜ್ ಆದಮೇಲೆ ಮನೆಯಿಂದ ಸ್ವಲ್ಪ ಹೊರಗಡೆ ಇಡೋದಕ್ಕೆ ಶುರು ಮಾಡಿದ್ರು. ಅಂದರೆ ಹಿಂದ್ಗಡೆ ಹಿತ್ಲು ಅಂತ ಇತ್ತು, ಅಲ್ಲಿ ಬಸ್ಲು ಮನೆ, ಬಾತ್ರೂಮು ಎಲ್ಲ ಅಟ್ಯಾಚ್ ಆಗಿ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇವಾಗಂತೂ ಇನ್ನೂ ಕೂಡ ಕಾಲ ಮುಂದುವರೆದ್ಬಿಟ್ಟಿದೆ. ಮನೆ ಒಳಗಡೆ ಇಟ್ಕೊಂಡಿರ್ತಾರೆ, ಯಾಕಂದರೆ ಕತ್ಲಾದ್ಮೇಲೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ, ಬಾಣಂತಿಯರು ಇರ್ತಾರೆ ಅನ್ನೋ ಒಂದು ವಿಚಾರಕ್ಕಾಗಿ ಹೀಗೆ ಎಲ್ಲ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮು. ನಿಮಗೆ ಇನ್ನೂ ಬಿಡಿಸಿಡಬೇಕು ಅಂತ ಅಂದರೆ ಇವಾಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಮೂಲೆಗಳ ಮಧ್ಯದಲ್ಲಿ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ. 2 ಆಪೋಸಿಟ್ ಅಗ್ನಿ ಮೂಲೆ, ವಾಯು ಮೂಲೆ ಇದೆರಡು ಆಪೋಸಿಟ್ ಆಗಿರುತ್ತೆ. ಈಶಾನ್ಯ ಮತ್ತು ನೈಋತ್ಯ ಇದೆರಡು ಆಪೋಸಿಟ್ ಆಗಿರುತ್ತೆ. ಈಶಾನ್ಯ ಮೂಲೆ ದೇವ ಮೂಲೆ ಅಂತೀವಿ, ನೈಋತ್ಯವನ್ನು ಕುಬೇರ ಮೂಲೆ ಅಂತ ಹೇಳ್ತೀವಿ. ಇನ್ನು ಅಗ್ನಿ ಮೂಲೆ ಅಂದರೆ ಅಲ್ಲಿ ನಾವು ಅಡುಗೆ ಮಾಡ್ತೀವಿ. ವಾಯು ಮೂಲೆಯಲ್ಲಿ ಕಾಮನ್ ಆಗಿ ವಾಶ್ರೂಮ್ ಬರುತ್ತೆ. ಈ ಎರಡೂ ಮೂಲೆಗಳು ಕೂಡ ಒಂದು ಮನೆಗೆ ತುಂಬಾ ಮುಖ್ಯ ಆಗುತ್ತೆ. ಯಾವಾಗಲೂ ಅಷ್ಟೇ ಅಗ್ನಿ ಮೂಲೆ ಆಪೋಸಿಟ್ ಆಗಿ ವಾಯು ಮೂಲೆ ಅಂದರೆ ಅಡುಗೆ ಮನೆಗೆ ಆಪೋಸಿಟ್ ಆಗಿ ಬಾತ್ರೂಮ್ ಬರಬೇಕು. ಈ ರೀತಿ ಇದ್ದಾಗ ಆ ಮನೆ ವಾಸ್ತು ಕರೆಕ್ಟಾಗಿ ಇರುತ್ತೆ ಅಂತಲೇ ಅರ್ಥ. ಚಿಕ್ಕ ಸೈಟೇ ಆಗಿರ್ಬೋದು ಅಥವಾ ದೊಡ್ಡ ಸೈಟೇ ಆಗಿರ್ಬೋದು, ಚಿಕ್ಕ ಮನೆಗಳೇ ಆಗಿರ್ಬೋದು, ನೀವು ಇದನ್ನು ಬಾಡಿಗೆ ಮನೆ ಹುಡುಕ್ತಿದ್ರು ಕೂಡ ಇದನ್ನು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಅಷ್ಟೇ 4 ಮೂಲೆಗಳು ಕರೆಕ್ಟಾಗಿ ಈ ರೀತಿ ಆಪೋಸಿಟ್ ಆಗಿ ಬರಬೇಕು. ನಿಮಗೆ ಬೇರೆದೇನು ಗೊತ್ತಿಲ್ಲ ಅಂದರೂ ಕೂಡ ಅಗ್ನಿ ಮೂಲೆಗೆ ಆಪೋಸಿಟ್ ಆಗಿ ಬಾತ್ರೂಮ್ ಇದೆಯಾ ಅದು ಒಂದನ್ನು ಮಾತ್ರ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇದ್ದಾಗ ಆ ಮನೆ ವಾಸ್ತು ಕರೆಕ್ಟ್ ಆಗಿದೆ ಅಂತ ಅರ್ಥ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಆವಾಗಲೂ ಮನೆಗಳಲ್ಲಿ ಕುಬೇರ ಮೂಲೆಯಲ್ಲಿ ಬಾತ್ರೂಮ್ ಬಂದಿರುತ್ತೆ. ಆ ರೀತಿ ಆಗಬಾರ್ದು. ಅಲ್ಲಿ ನೀರನ್ನು ಎಷ್ಟು ಖರ್ಚು ಮಾಡ್ತೀವೋ ದುಡ್ಡು ಕೂಡ ಹಾಗೇ ಖರ್ಚಾಗ್ತಾ ಇರುತ್ತೆ. ಹಾಗಾಗಿ ನೀವು ಬಾಡಿಗೆ ಮನೆಗೆ ಹೋದ್ರೂ ಹುಡುಕ್ತಾ ಇದ್ರೂ ಕೂಡ ಅಷ್ಟೇ ಈ ಒಂದು ಕಾನ್ಸೆಪ್ಟನ್ನ ಮೈಂಡ್ನಲ್ಲಿ ಇಟ್ಕೊಳ್ಳಿ. ಇನ್ನು ಅತಿ ಮುಖ್ಯವಾದ ವಿಚಾರ ಅಂದರೆ ಅಗ್ನಿ ಮೂಲೆ ಮತ್ತು ವಾಯು ಮೂಲೆ ಅಂದರೆ ಈ ಎರಡೂ ಕೂಡ ಅಭಿವೃದ್ಧಿಯ ಸಂಕೇತ, ಅಂದರೆ ವೃದ್ಧಿ ಆಗುವಂಥ ಜಾಗ ಅಂತ ಹೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ನೋಡಿ, ಅಡುಗೆ ಮನೆ ಅಂತ ಅಂದಾಗ ಹೆಣ್ಮಕ್ಳು ಮನೆಯಲ್ಲಿ ಅವರು ಎಷ್ಟೇ ಬಡವರಾಗಿದ್ರು ಅಥವಾ ಎಷ್ಟೇ ಶ್ರೀಮಂತರಾಗಿದ್ರು, ಹೌಸ್ ವೈಫ್ಗಳೇ ಆಗಿದ್ರು, ಯಾರೇ ಆಗಿದ್ರು ಕೂಡ ದುಡ್ಡನ್ನು ಮೊದಲು ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡೋದು, ದುಡ್ಡನ್ನು ಎತ್ತಿಡೋದಕ್ಕೆ ಶುರು ಮಾಡೋದು ಅದು ಅಡುಗೆ ಮನೆಯಿಂದನೇ ಅಲ್ವಾ. ಹಿಂದಿನ ಕಾಲದಿಂದಲೂ ಅಷ್ಟೇ ಅಮ್ಮ ಏನಿಲ್ಲ ಅಂದ್ರೂ ಬೀರುನಲ್ಲಿ ಹುಡುಕಿದ್ರೂ ಕೂಡ ದುಡ್ಡಿಲ್ಲ ಅಂದರೂ ಕೂಡ ಅಡುಗೆ ಮನೆಯಲ್ಲಿ ಮತ್ತು ಸಾಸಿವೆ ಡಬ್ಬದಲ್ಲಿ, ಬೇಳೆ ಡಬ್ಬದಲ್ಲಿ ದುಡ್ಡಂತೂ ಇಟ್ಕೊಂಡಿರ್ತಿದ್ರು. ಅಟ್ಲೀಸ್ಟ್ ಚಿಲ್ಲರೆ ಕಾಸಾದರೂ ಇಟ್ಕೊಂಡಿರ್ತಿದ್ರು.
ಅಂದರೆ ಅಡುಗೆ ಮನೆಯಲ್ಲಿ ಅಂದರೆ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯರ ಜೊತೆ ಅನ್ನಪೂರ್ಣೇಶ್ವರಿ ಜೊತೆ ನೆಲೆಸಿರ್ತಾರೆ ಅಂತ ಜಾಗದಲ್ಲಿ. ಹಂಗಾಗಿನೇ ಅಲ್ಲಿಂದನೇ ನಮ್ಮ ಸೇವಿಂಗ್ಸ್ ಅನ್ನೋದು ಶುರು ಆಗೋದು. ನಮ್ಮ ದೇಹನೂ ಕೂಡ ಇದೇ ರೀತಿಯೇ ನೋಡಿ. ನಮ್ಮ ದೇಹದಲ್ಲಿ ಕೂಡ ಅಷ್ಟೇ ಅಗ್ನಿ ತತ್ವ ಅನ್ನೋದು ಚೆನ್ನಾಗಿದ್ದರೆ, ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಿದ್ದರೆ ನಾವು ಯಾವಾಗಲೂ ಆರೋಗ್ಯವಾಗಿರ್ತೀವಿ. ಅದೇ ರೀತಿ ಮನೆಯಲ್ಲೂ ಕೂಡ ಅಷ್ಟೇ ಈ ಅಗ್ನಿ ಇರುವಂಥ ಜಾಗ ಅಂದರೆ ಈ ಅಗ್ನಿ ಮೂಲೆ ಅನ್ನೋದು ಶುಚಿಯಾಗಿರಬೇಕು, ಕ್ಲೀನಾಗಿರಬೇಕು. ಹಾಗಾದರೆ ದೇವಮೂಲೆ, ಕುಬೇರ ಮೂಲೆ ನೀಟಾಗಿ ಕ್ಲೀನಾಗಿರಬಾರ್ದಾ ಅಂತ ನೀವು ಕೇಳ್ಬೋದು. ನೋಡಿ, ದೇವಮೂಲೆ ಮತ್ತು ಕುಬೇರ ಮೂಲೆ ನೈಋತ್ಯ ಮೂಲೆ ಅಂತ ಅಂದಾಗ ಅಲ್ಲಿ ನಾವು ಏನಿರ್ತೀವಿ ಅದು ಜೋಪಾನವಾಗಿರುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಅಷ್ಟೇ. ಹಂಗಾಗಿ ನೈಋತ್ಯ ಮೂಲೆಯಲ್ಲಿ ಬೆಡ್ರೂಮ್ ಇರಬೇಕು, ಮಾಸ್ಟರ್ ಬೆಡ್ರೂಮ್ ಇರಬೇಕು, ಮತ್ತು ಈಶಾನ್ಯ ಮೂಲೆಯಲ್ಲಿ ಮೇನ್ ಡೋರ್ ಇರಬೇಕು. ಬಂದು ಹೋಗೋದಕ್ಕೆ ಒಂದು ರೀತಿ ಪಾಸಿಟಿವ್ ಆಗಿರುತ್ತೆ. ಹೊರಗಡೆ ಹೋಗ್ತೀವಿ, ಒಳಗಡೆ ಬರ್ತೀವಿ, ಏನೇ ಹೊರಗಡೆಯಿಂದ ಒಳಗಡೆ ಬಂದರೂ ಕೂಡ ಅದು ಪಾಸಿಟಿವ್ ಆಗಿರಲಿ ಅಂತ, ಮತ್ತು ಅದು ಯಾವಾಗಲೂ ಶಾಶ್ವತವಾಗಿರಲಿ ಅನ್ನೋದೊಂದು ಉದ್ದೇಶ. ಹಂಗಾಗಿ ಈ ಎರಡೂ ಮೂಲೆಗಳಲ್ಲಿ ನಾವೇನಿರ್ತೀವಿ ಅದು ಯಾವಾಗಲೂ ಜೋಪಾನವಾಗಿರುತ್ತೆ ಅಂತ ಅಷ್ಟೇ. ಅದೊಂದು ಕಾನ್ಸೆಪ್ಟ್ ಅಷ್ಟೇ. ಆದರೆ ನಮಗೆ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಕೆಲವೊಂದು ದೊಡ್ಡ ಮನೆಗಳಲ್ಲಿ ಆದರೆ ವಾಯುಮೂಲೆಯಲ್ಲಿ ವಾಶ್ರೂಮ್ಗಳಿದ್ದರೂ ಕೂಡ ಆಮೇಲೆ ಡೋರ್ ಬಂದು ಸ್ವಲ್ಪ ಪಕ್ಕಕ್ಕೆ ಇರುತ್ತೆ. ತೀರಾ ಮೂಲೆಗೂ ಕೂಡ ಇರೋದಿಲ್ಲ. ನಿಮಗೆ ಹಾಲಲ್ಲೇ ಆಗಿರ್ಬೋದು ಅಥವಾ ರೂಮಲ್ಲೇ ಆಗಿರ್ಬೋದು, ಬಾತ್ರೂಮ್ ಇದ್ದಾಗ ಡೋರ್ ಪಕ್ಕದಲ್ಲಿ ಇದ್ದರೆ ಅಲ್ಲಿ ನೀವು ಬೀರು ಇಟ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಕ್ಯಾಶ್ ಬಾಕ್ಸ್ನ ಇಟ್ಕೊಳ್ಳೋದು, ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ದುಡ್ಡು ಸೇರುತ್ತೆ. ಇದಂತೂ 100% ನಿಜ. ಆದಷ್ಟು ಅಡುಗೆ ಮನೆಯಲ್ಲಿ ಬೇಡದೇ ಇರೋ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಹಳೆಯದನ್ನು ತೆಗೆದಾಕ್ಬಿಡಿ. ಹಳೆ ಪಾತ್ರೆಗಳನ್ನು, ಹಳೆ ವಸ್ತುಗಳನ್ನು ಇಮ್ಮಿಡಿಯೇಟಾಗಿ ಮಾಡಬೇಕು ಅಂತಲ್ಲ, ನಿಧಾನವಾಗಾದ್ರೂ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನೀವು ಅಲ್ಲಿ ಇಡುವಂಥ ಪದಾರ್ಥಗಳಿಗೆ ಹುಳ ಬರದೇ ಇರೋ ಹಾಗೆ, ಹಾಳಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಆ ರೀತಿ ಏನಾದರೂ ಕಾಳುಗಳನ್ನು, ದವಸ ಧಾನ್ಯಗಳು ತುಂಬ ಹಳೆಯದಾಗಿದೆ, ಹುಳ ಬಂದು ಅದನ್ನೆಲ್ಲ ನೋಡದೆ ಹಾಗೆ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬಾರ್ದು. ನಾವು ನಮ್ಮ ಮನೆನ ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡೋದಕ್ಕಾಗಿಲ್ಲ ಅಂದ್ರೂ ಅಡುಗೆ ಮನೆ ಮತ್ತು ವಾಶ್ರೂಮ್ಗಳನ್ನು ವಾರಕ್ಕೆ 1 ದಿನ ಕಂಪಲ್ಸರಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಬರುವಂಥ ಜಾಗ ಇದು. ಅಲ್ಲದೆ ವಾಸ್ತು ಪ್ರಕಾರ ಕೂಡ ಅಗ್ನಿಮೂಲೆ, ವಾಯುಮೂಲೆ ಶುದ್ಧವಾಗಿತ್ತು ಅಂತಂದರೆ ಆ ಮನೆ ವಾಸ್ತು 100% ಕರೆಕ್ಟ್ ಆಗಿದೆ ಅಂತಲೇ ಅರ್ಥ. ನೀವು ಬೇಕಾದರೆ 1 ತಿಂಗಳು ಇದನ್ನು ಟ್ರೈ ಮಾಡಿ ನೋಡಿ. 1 ತಿಂಗಳಲ್ಲಿ ಕಂಪ್ಲೀಟಾಗಿ ಅಡುಗೆ ಮನೆ ಮತ್ತು ವಾಶ್ರೂಮ್ಗಳನ್ನು ನೀಟಾಗಿ ಇಟ್ಕೊಳ್ಳಿ. ಯಾವಾಗಲೂ ನೀಟಾಗಿ ಇಟ್ಕೊಳ್ಳಿ. ವಾರಕ್ಕೊಂದು ಸಲ ಆದ್ರೂ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ನಿಮ್ಮ ಮನೆ ವಾತಾವರಣ ಹೇಗೆ ಚೇಂಜ್ ಆಗುತ್ತೆ ಅಂತ ನೀವೇ ಗಮನಿಸ್ಬೋದು. ಇನ್ನು ಎಲ್ಲಿ ಶುದ್ಧತೆ ಇರುತ್ತೋ ಹಾಗೆ ಶುಭ್ರತೆ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ. ಹಾಗಾಗಿ ಶುಕ್ರವಾರ ದಿನ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕು. ಇನ್ನು ಮನೆ ಒರೆಸೋದೇ ಆಗಿರ್ಬೋದು, ದೇವ್ರ ಮನೆನ ಕ್ಲೀನ್ ಮಾಡೋದೇ ಆಗಿರ್ಬೋದು, ನೀರಿಗೆ ಉಪ್ಪು, ಗಂಜಲ ಅಂದರೆ ಗೋಮೂತ್ರ, ಅದ್ರ ಜೊತೆಗೆ ಅರಿಶಿನ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮನೆ ಒರೆಸೋದು, ದೇವ್ರ ಮನೆನೂ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಪೂಜಾ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು, ಈ ರೀತಿಯೆಲ್ಲ ಮಾಡ್ತಾ ಇರ್ತೀವಿ. ಇದಕ್ಕಿಂತ ಮುಖ್ಯವಾಗಿ ಬರೀ ಮನೇನ ಶುದ್ಧವಾಗಿ ಇಟ್ಕೊಳ್ಳೋದೇ ಅಷ್ಟೇ ಅಲ್ಲ, ನಮ್ಮನ್ನು ನಾವು ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕು. ಹಾಗಾದರೆ ಏನು, ಈಗ ಸ್ನಾನ ಮಾಡೋದು, ಒಗೆದಿರುವಂಥ ಬಟ್ಟೆನ ಹಾಕೊಳ್ಳೋದು, ಮಡಿ ಬಟ್ಟೆನ ಉಟ್ಕೊಳ್ಳೋದು ಇದು ಶುಭ್ರತೆ ಅಲ್ವಾ ಅಂತ ನೀವು ಕೇಳ್ಬೋದು. ಶುದ್ಧತೆ ಅಂದರೆ ನಮ್ಮ ನಾಲಿಗೆ, ನಮ್ಮ ಮನಸ್ಸು ಶುದ್ಧವಾಗಿಟ್ಕೊಂಡು, ಅಂದರೆ ಮನಸ್ಸಿನಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಮಂತ್ರಗಳನ್ನು ಹೇಳ್ತಾ ಇರ್ತೀವಿ. ಆ ಶಕ್ತಿ ನಮ್ಮಲ್ಲೇ ಹಾಗೇ ಇರಬೇಕು. ಅಂದರೆ ಈ ದಿನ ಯಾರನ್ನೂ ಬೈಬಾರ್ದು, ಕೆಟ್ಟದ್ದನ್ನು ಬಯಸಬಾರ್ದು. ನಾವು ಹೊರಗಡೆ ಇರೋರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಇರೋರ್ಗೂ ಕೂಡ ಅಷ್ಟೇ. ಇವಾಗ ಮಕ್ಕಳನ್ನು ಕೂಡ ಆಗಿರ್ಬೋದು, ಅಂದರೆ ಮಕ್ಕಳೇ ಆಗಿರ್ಬೋದು, ಆ ದಿನ ಸ್ವಲ್ಪ ಬೈಯೋದು ಕೂಡ ಕಡಿಮೆ ಮಾಡ್ಕೊಳ್ಬೇಕು. ಏನೇ ಆಗಲಿ, ಏನೇ ನಡೀಲಿ, ಆ ದಿನ ಶಾಂತವಾಗಿ ಇರೋ ರೀತಿನಲ್ಲಿ ಇರಬೇಕು. ನಮ್ಮನ್ನು ನಾವು ನೋಡ್ಕೋಬೇಕು ಅಷ್ಟೇ. ಹಾಗೆ ಈ ದಿನ ನಾವು ದೇವಿಗೆ ನೈವೇದ್ಯ, ಶುಕ್ರವಾರ ಅಂದಮೇಲೆ ನಾವು ಲಕ್ಷ್ಮೀ ದೇವಿ ಆಗಿರ್ಬೋದು ಅಥವಾ ದುರ್ಗಾ ದೇವಿನೇ ಆಗಿರ್ಬೋದು, ಇಬ್ಬರನ್ನು ಪೂಜೆ ಮಾಡ್ತೀವಿ. ಹಾಗಾಗಿ ಈ ದಿನ ಇಡುವಂಥ ನೈವೇದ್ಯ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಕೆಲವು ಸಲ ಏನಾದರೂ ಮಾಡಿರ್ತೀವಿ, ನಾವು ಸಿಹಿ ತಿಂಡಿಗಳನ್ನಾದರೂ ಮಾಡಿರ್ತೀವಿ, ಏನೂ ಮಾಡಿಲ್ಲ ಅಂದರೂ ಕೂಡ ಹಾಲು ಕಾಯಿಸ್ಬಿಟ್ಟು ಇಟ್ಬಿಟ್ಟು ನಾವು ನೈವೇದ್ಯವನ್ನು ಮಾಡೋ ಅಂಥದ್ದು, ಇಲ್ಲ ಹಣ್ಣು, ಡ್ರೈ ಫ್ರೂಟ್ಸ್ಗಳನ್ನು ಇಡ್ತೀವಿ. ಆದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದೇ ಒಂದು ಸಲ ಅಥವಾ 2 ಶುಕ್ರವಾರ ಆದ್ರೂ ಈ ರೀತಿ ನೈವೇದ್ಯವನ್ನು ನೀವು ಮಾಡಿ ನೋಡಿ. ಹೆಸರುಬೇಳೆ, ಪುಳಿಯೋಗರೆ, ಸಿಹಿ ಪೊಂಗಲು, ಖಾರ ಪೊಂಗಲು ಈ ರೀತಿ ನಾವು ಮಾಡ್ತಾನೆ ಇರ್ತೀವಿ. ಆದರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಬಿಟ್ಟು ಅದನ್ನು ನೈವೇದ್ಯ ಮಾಡಿದ್ರೆ ಅದನ್ನು ಪರಮಾನನ್ನ ಅಂತ ಕರೀತಾರೆ.
ನಾನು ಇದನ್ನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಏನಂದರೆ ನೈವೇದ್ಯ ಮಾಡೋದಕ್ಕೆ ನಮಗೆ ಏನೂ ಆಗ್ತಾನೆ ಇಲ್ಲ ಅಂತ ಹೇಳೋರು ಈ ರೀತಿ ಪ್ರತಿದಿನ ನಾವು ಮಾಡುವಂಥ ಅನ್ನಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾವು ನೈವೇದ್ಯವನ್ನು ಮಾಡ್ಬೋದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕಿಬಿಟ್ಟು ಒಂದೇ ಒಂದು ತುಳಸಿ ದಳನ ಇಟ್ಬಿಟ್ಟು ನೈವೇದ್ಯ ಮಾಡೋವಂಥದ್ದು. ಈ ರೀತಿ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು. ಹಂಗಾಗಿ ತಿಂಗಳಲ್ಲಿ 1 ಶುಕ್ರವಾರ ಅಥವಾ 2 ಶುಕ್ರವಾರ ಆದರೂ ನೀವು ಪರಮಾನ್ನವನ್ನು ನೈವೇದ್ಯ ಮಾಡಬೇಕು. ಕೆಲವರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರು ಬೆಳಗ್ಗೆ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ 10 ಗಂಟೆ ಅಥವಾ 10 ಗಂಟೆ 30 ನಿಮಿಷಕ್ಕೆ ರಾಹುಗಾಲ ಮುಗಿದ ಮೇಲೆ ಅಥವಾ 11 ಗಂಟೆಗೆ ಎಲ್ಲ ದೇವಸ್ಥಾನದಲ್ಲೂ ದೇವರುಗಳಿಗೆ ನೈವೇದ್ಯ ಮಾಡುವಂಥ ಸಮಯ. ಆ ಸಮಯದಲ್ಲಾದರೂ ಕೂಡ ನೀವು 2 ಕಪ್ನಲ್ಲಿ ಹಾಕಬೇಕು. ನೀವು ಸಪ್ರೇಟಾಗಿ ಕಪ್ಗಳನ್ನು ಇಡಬೇಕು. 2 ಚಿಕ್ಕ ಕಪ್ಗಳಲ್ಲಿ ಸ್ವಲ್ಪ ಅನ್ನ ಹಾಕಬೇಕು. ಅದ್ರ ಮೇಲೆ ತುಪ್ಪನ ಹಾಕಬೇಕು. ತುಪ್ಪ ಮೀಸಲಾಗಿರಬೇಕು. ಅಂದರೆ ಬರೀ ದೇವ್ರಿಗೆ ಉಪಯೋಗಿಸೋ ಥರ ತುಪ್ಪನ ಇಟ್ಕೋಬೇಕು. ದೀಪ ಹಚ್ಚೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿರ್ತೀರಲ್ಲ ಅಂಥ ತುಪ್ಪವನ್ನು 1 ಸ್ಪೂನ್ ತುಪ್ಪ ಹಾಕಬೇಕು. ಅಂದರೆ 1 ಕಪ್ನಲ್ಲಿ ಅನ್ನ ಹಾಕ್ಬಿಟ್ಟು ಅದ್ರ ಮೇಲೆ 1 ಸ್ಪೂನಷ್ಟು ತುಪ್ಪನ ಹಾಕಬೇಕು. ಅದಾದಮೇಲೆ 1 ತುಳಸಿ ದಳನ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಇಡಬೇಕು. ಇನ್ನೊಂದು ಕಪ್ನಲ್ಲಿ ಇಟ್ಕೊಂಡಿರ್ತಿರಲ್ಲ ಅದನ್ನು ನೀವು ಅಡುಗೆ ಮಾಡುವಂಥ ಸ್ಟವ್ ಮೇಲೆ ಇಡಬೇಕು. ಇನ್ನು ಸ್ಟವ್ಗೂ ಕೂಡ ಅಷ್ಟೇ ಪ್ರತಿದಿನ ಚೆನ್ನಾಗಿ ಒರೆಸ್ಬಿಟ್ಟು 4 ಕಡೆ 4 ಮೂಲೆಗೂ ಅರಿಶಿನ ಕುಂಕುಮ ಹಚ್ಬಿಟ್ಟು ಹೂವನ್ನು ಇಡಬೇಕು. ಇದು ಪ್ರತಿದಿನ ಮಾಡುವಂಥದ್ದು. ನೀವು ಮನೆಯಲ್ಲಿ ಪೂಜೆ ಎಷ್ಟೊತ್ತಿಗಾದರೂ ಪೂಜೆ ಮಾಡಿದ್ರೂ ಕೂಡ ಬೆಳಗ್ಗೆ ನೀವು ಸ್ಟವ್ನ ಒರೆಸ್ಬಿಟ್ಟು ಅರಿಶಿನ ಕುಂಕುಮವನ್ನು ಇಡಬೇಕು. ಅಥವಾ ನೀವು ಎಲ್ಲ ಅಡುಗೆ ಕೆಲಸನ ಮುಗಿಸ್ಬಿಟ್ಟು ನೀವು ಮನೆಯಲ್ಲಿ ಪೂಜೆ ಮಾಡುವಂಥ ಟೈಮ್ನಲ್ಲಿ ಆದ್ರೂ ಸ್ಟವ್ನ ಒರೆಸ್ಬಿಟ್ಟು 4 ಮೂಲೆಯಲ್ಲಿ ಅರಿಶಿನ ಕುಂಕುಮ ಹಚ್ಚಬೇಕು. ಹೂವನ್ನು ಇಟ್ಬಿಟ್ಟು ಪೂಜೆ ಮಾಡುವಾಗ ಸ್ಟವ್ಗೂ ಕೂಡ ಪೂಜೆ ಮಾಡಬೇಕು. ಯಾಕಂದರೆ ಮನೆಯಲ್ಲಿ ಅಗ್ನಿ ತತ್ವ ಚೆನ್ನಾಗಿತ್ತು ಅಂತ ಅಂದರೆ ಆ ಮನೆಯ ವಾಸ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಗ್ನಿ ದೇವರನ್ನು ಸ್ಮರಣೆ ಮಾಡ್ತಾ ಆ ನೈವೇದ್ಯವನ್ನು ಅರ್ಪಿಸಬೇಕು. ಅದಕ್ಕೋಸ್ಕರ ನೀವು ಈ ರೀತಿ ಪರಮಾನ್ನವನ್ನು ನೈವೇದ್ಯ ಮಾಡುವಾಗ ದೇವ್ರ ಮನೆಯಲ್ಲಿ 1 ಕಪ್ ಇಡಬೇಕು. ನೀವು ಅಡುಗೆ ಮನೆಯ ಸ್ಟವ್ ಮೇಲೂ ಕೂಡ 1 ಕಪ್ಪನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು. ದೇವ್ರ ಮನೆಯಲ್ಲಿ ನೀವು ಊದ್ಬತ್ತಿ ಹಚ್ಬಿಟ್ಟು ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಸ್ಟವ್ಗೂ ಕೂಡ ಪೂಜೆ ಮಾಡಬೇಕು. ಕರ್ಪೂರದ ಆರತಿ ಬೆಳಗಬೇಕು. ಆಮೇಲೆ 5 ನಿಮಿಷನೋ ಅಥವಾ 10 ನಿಮಿಷ ಬಿಟ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಿನ್ಬೋದು. ಇದಿಷ್ಟು ಕೂಡ ಈ ಒಂದು ನೈವೇದ್ಯವನ್ನು ಅರ್ಪಿಸೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸದಾಕಾಲ ಇರುತ್ತೆ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.